ಅಕ್ಕ ಸೇವೆ ಮಾಡಕ್ಕೆ ಈಗ್ಲಾದ್ರೂ ಅವಕಾಶ ಕೊಡಿ. ನಾನು ಆಸ್ಪತ್ರೆಗೆ ಬರ್ತೀನಿ ಅಂತ ಅಂದಾಗ್ಲೂ ಬೇಡ ಅಂತ ಮನೆಯಲ್ಲೇ ಬಿಟ್ಟು ಹೋದ್ರಿ. ಈಗ್ಲಾದ್ರೂ ಬಿಡಿ. ನೀವೊಬ್ರು ಎಷ್ಟು ಕಷ್ಟ ಪಡ್ತೀರಾ? ಅಲ್ಲಿ ಕಷ್ಟ ಅಂತ ಏನಿದೆ? ಭೂಮಿಕಾ ನನ್ನ ಹೆಂಡತಿ. ನಿಮ್ ಹೆಂಡ್ತಿನೇ ಇಲ್ಲ ಅಂತ ಯಾರು ಹೇಳಿದ್ದು? ಜೊತೆಗೆ ನಮ್ಮ ಅಕ್ಕ ಕೂಡ. ಅವ್ರನ್ನ ನೋಡ್ಕೊಳ್ಳೋ ಅಂತ ರೈಟ್ಸ್ ನನಗೂ ಇದೆ, ಫಂಡಮೆಂಟಲ್ ರೈಟ್ಸ್. ಎಲ್ಲದನ್ನು ನೀವೇ ಮಾಡ್ತೀನಿ ಅಂದ್ರೆ ಹೆಂಗಾಗತ್ತೆ? ನಿನಗೆ ರೈಟ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಮಲ್ಲಿ. ಗಂಡ ಇದ್ಮೇಲೆ ಹೆಂಡತಿ ನೋಡ್ಕೊಳ್ಳೋ ಜವಾಬ್ದಾರಿ ಅವಂದೇ ಆಗಿರುತ್ತೆ. ಅದು ಬೇಸಿಕ್ ರೈಟ್ಸ್ ಅಷ್ಟೇ ಅಲ್ಲ, ಅದೊಂದು ಡ್ಯೂಟಿ, ಅವ್ನು ಮಾಡ್ಲೇಬೇಕು. ಅದೇನೋ ಸರಿ, ಆದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಷ್ಟೇ ಕಂಫರ್ಟೇಬಲ್ ಆಗೋದು. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೆಲವೊಂದು ವಿಷಯಗಳನ್ನ ನಾವಷ್ಟೇ ನೀಟಾಗಿ ಹ್ಯಾಂಡಲ್ ಮಾಡ್ತೀವಿ, ತಿಳ್ಕೊಳ್ಳಿ. ಅಂದ್ರೆ ಇನ್ಮೇಲೆ ನಾನು ಔಟ್ ಆಫ್ ಡ್ಯೂಟಿನಾ? ಇಲ್ಲಪ್ಪ, ಅಷ್ಟೊಂದೆಲ್ಲ ಸ್ವಾರ್ಥಿ ಅಲ್ಲ ನಾನು. ನಿಮ್ಗೂ ಅವಕಾಶ ಮಾಡ್ಕೊಡ್ತೀನಿ. ಫಸ್ಟ್ ಶಿಫ್ಟ್ ನಿಮ್ದು, ಸೆಕೆಂಡ್ ಶಿಫ್ಟ್ ನಂದು. ಅಂದ್ರೆ ಅಕ್ಕವ್ರ ಸೇವೆ ಇನ್ಮೇಲೆ ಶಿಫ್ಟ್ ಪ್ರಕಾರ ನಡೆಯುತ್ತೆ. ಚಾನ್ಸೇ ಇಲ್ಲ. 24/7 ನಂದೇ ಶಿಫ್ಟ್. ಬಾಬ್ನವ್ರೆ, ಇದು ಡ್ಯೂಟಿ ಅಲ್ಲ, ಸ್ಪರ್ಧೆ ಆಗ್ತಾ ಇದೆ. ಅಕ್ಕವ್ರಿಗೋಸ್ಕರ ಯುದ್ಧನ ಅದನ್ನು ಆಶ್ಚರ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯುದ್ಧನಾ? ಅದಕ್ಕೂ ರೆಡಿ. ಮಿಸೈಲ್ಸ್ ಒಂದು ಇಲ್ಲ ಅಷ್ಟೇ, ಬರೀ ಬಾಯ್ ಮಾತಿನ ಯುದ್ಧ. ಅದಷ್ಟೇ ನಮ್ ಕೈಯಲ್ಲಿ ಆಗೋದು. ಒಂದ್ ಕೆಲಸ ಮಾಡಿ, ನೀವಿಬ್ರು ಡಿಸ್ಕಷನ್ ಮಾಡ್ತೀರಿ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಆಮೇಲೆ ಡಿಸೈಡ್ ಮಾಡಿದ್ಮೇಲೆ ಬಂದು ಯಾರು ಸೇವೆ ಮಾಡ್ತೀವಿ ಮಾಡಿ. ಅಯ್ಯೋ ಅಕ್ಕರೆ, ಒಂದ್ ನಿಮಿಷ. ಬಾವ್ನವ್ರೆ, ಈಗ ನಾವಿಬ್ರು ಮಧ್ಯೆ ಕದನ ವಿರಾಮ. ಅಕ್ಕರೆ, ನೀವು ನನ್ ಜೊತೆ ಬನ್ನಿ. ಹುಷಾರು. ನಿಮ್ ಭೂಮಿಕಾ ಹುಷಾರಾಗೇ ಇರ್ತಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಾಸ್ಪಿಟ್ಲಿಂದ ಮನೆಗೆ ಬರೋ ದಾರಿಯಲ್ಲಿ ಮನ್ಸು ತುಂಬಾ ಭಾರ ಆಗಿತ್ತು. ಮನೇಲಿ ಕಾಲಿದ ತಕ್ಷಣ ಭಾರ ಅರ್ಥ ಆಗೋಯ್ತು. ನಿಮ್ಗಳಿಂದ ಥ್ಯಾಂಕ್ ಯು. ಹ್ಞೂ ಅಕ್ಕರೆ, ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಫ್ಯಾಮಿಲಿ ಟ್ರೀಟ್ಮೆಂಟ್ ಕೊಡುತ್ತೆ. ಅದೆಷ್ಟು ಪವರ್ಫುಲ್, ಇದು ಅಷ್ಟೇ ಪವರ್ಫುಲ್. ಒಂಥರ ಪವರ್ ಬ್ಯಾಂಕ್ ಇದ್ದಂಗೆ, ಹಂಗೆ ವರ್ಕ್ ಆಗೋದು. ಸರಿ, ಡಾಕ್ಟರ್ ಫೀಸ್ ಎಷ್ಟು? ನನ್ನ ಫೀಸ್ ತುಂಬಾನೇ ಸಿಂಪಲ್. ಅಕ್ಕವ್ರು ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು ಅಷ್ಟೇ.